ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿ ವ್ಲಾಗ್ ಕನ್ನಡ ಚಾನಲ್. ಇವತ್ತು ವೆಡ್ನಸ್ಡೇ. ಏನಪ್ಪ ಇದು ಅನ್ಬಾಕ್ಸಿಂಗ್ ವಿಡಿಯೋ ಅಂತ ನೋಡ್ತಾ ಇದ್ದೀರಾ? ನಿಜ ಇಲ್ಲ, ತುಂಬ ಹಿಂದೆ ತರಿಸ್ಕೊಂಡಿದ್ದ ಪ್ರಾಡಕ್ಟ್ಗಳಿವು. ಅದನ್ನು ಇವತ್ತು ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ, ಯಾರಿಗಾದರೂ ಯೂಸ್ ಆಗ್ಬೋದೇನೋ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ಕು, ಆದರೆ ತುಂಬ ನೋಡಲಿಕ್ಕೆ ಅಟ್ರ್ಯಾಕ್ಟಿವ್ ಆಗಿದೆ. ಈ ಎಲಿಫೆಂಟಿಂದನೇ ಅಟ್ರ್ಯಾಕ್ಟ್ ಅಂತ ಹೇಳ್ಬೋದು. ಸೊ ನನಗೂ ಕೂಡ ಹೀಗೆ ಇಷ್ಟ ಆಗಿ ತರಿಸ್ಕೊಂಡಿದ್ದು. ಈ ಪ್ರಾಡಕ್ಟ್ನ ಕಿಚನಲ್ಲಾದರೂ ಹ್ಯಾಂಗ್ ಮಾಡ್ಬೋದು, ಇಲ್ಲ ಪೂಜಾ ರೂಮಲ್ಲಾದರೂ ಹ್ಯಾಂಗ್ ಮಾಡ್ಕೋಬೋದು, ಇಲ್ಲ ರೂಮಲ್ಲಾದರೂ ಹ್ಯಾಂಗ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಹ್ಯಾಂಗ್ ಮಾಡ್ಬೋದು. ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ಇದ್ರ ಜೊತೆ 2 ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಇದು ತುಂಬ ಕಡಿಮೆ ಪ್ರೈಸೇ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇದ್ರ ಜೊತೆ ಇದು ಫ್ಲೋರ್ ಮ್ಯಾಟು ಕೂಡ ನಾನು ತರಿಸ್ಕೊಂಡಿದ್ದೆ. ಇದು ಗೆಟ್ 1 ಬೈ 1 ನನಗೆ ಆಫರಲ್ಲಿ ಸಿಕ್ಕಿತ್ತು. ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗೂ ತುಂಬ ಇಷ್ಟ ಆಯಿತು ಇದು. ಈ ಪ್ರಾಡಕ್ಟು ಕೂಡ 200 ಒಳಗಡೆ ಇದೆ, ಚೆಕ್ ಮಾಡಿ. ಈ ಥರ ಮ್ಯಾಟ್ ಎಲ್ಲ ಇವಾಗ ಫುಲ್ ಟ್ರೆಂಡಿಯಾಗಿ ಚೆನ್ನಾಗಿ ಕಾಣಿಸುತ್ತಲ್ವಾ? ಸೊ ನಾನು ಅದಕ್ಕೇ ತರಿಸ್ಕೊಂಡಿದ್ದೀನಿ. ನಾನು ಇದನ್ನೆಲ್ಲ ಮೀಶೋನಲ್ಲೇ ಬೈ ಮಾಡಿದ್ದು. ಹಾಗೆ ನೆಕ್ಸ್ಟ್ ಒಂದು ಬಂದು ಬಾತ್ರೂಮ್ ಶೆಲ್ಫ್. ಇದು ಬಂದು 4 ಪೀಸ್ ಬರುತ್ತೆ. ಇದಂತೂ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಬಾತ್ರೂಮಲ್ಲಿ ಏನಾದರೂ ನಾವು ಕ್ರೀಮ್ಗಳಾಗಿರ್ಬೋದು ಅಥವಾ ಫೇಸ್ ವಾಶು ಬೇರೆ ಇನ್ನೇನಾದರೂ ಇಟ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಹಾಗೆ ಕಿಚನಲ್ಲೂ ಕೂಡ ನಾವು ಯೂಸ್ ಮಾಡ್ಕೊಬೋದು ಇದನ್ನು. ಇದರಲ್ಲಿ ಒಂದಕ್ಕೆ 2 ಸ್ಟಿಕ್ಕರ್ ಥರ ಅವರೇ ಕೊಟ್ಟಿದ್ದಾರೆ, 4ಕ್ಕೂ ಕೂಡ ಕೊಟ್ಟಿದ್ದಾರೆ ಸ್ಟಿಕ್ಕರ್ಗಳನ್ನ. ಕ್ವಾಲಿಟಿನೂ ಪರವಾಗಿಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೆ 2 ಹ್ಯಾಂಗಿಂಗ್ಗೆ ಅಂತ ಟವಲ್ ಹಾಕೊಳ್ಳೋದಕ್ಕೆ ಈ ರೀತಿ ಕೊಟ್ಟಿದ್ದಾರೆ ಅವರೇನೆ. ಇದರಲ್ಲಿ ಈ ಥರ 2 ಪೀಸ್ಗೆ ಈ ರೀತಿ ಕೊಟ್ಟಿದ್ದಾರೆ, ಇನ್ನೆರಡು ಪ್ಲೈನೇ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ, ಬೈ ಮಾಡ್ಬೋದು. ನನಗೂ ಕೂಡ ಇದೆಲ್ಲ ತುಂಬಾ ಯೂಸ್ ಆಗ್ತಿದೆ, ಏಕೆಂದರೆ ನಮ್ಮದು ಕಿಚನಲ್ಲಿ ಎಲ್ಲೂ ಶೆಲ್ಫ್ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಬಂದು ಇದು ಅನ್ಎಕ್ಸ್ಪೆಕ್ಟೆಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಏಕೆಂದರೆ ನಾನು ಆರ್ಡರ್ ಮಾಡಿದ್ದೇ ಬೇರೆ, ನನಗೆ ಅವರು ಡೆಲಿವರಿ ಕೊಟ್ಟಿರೋದೇ ಬೇರೆ. ಸೊ ನಾನು ಓಪನ್ ನೋಡಿದಾಗ ಶಾಕ್ ಅಂತಲೇ ಅನ್ನಿಸ್ತು. ಆದರೂ ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು. ಅದಕ್ಕೆ ಸೊ ನಾನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಇದೊಂಥರ ಚೆನ್ನಾಗಿದೆ ನೋಡಲಿಕ್ಕೆ. ಒಂಥರ ಇದು ಬುಟ್ಟಿ ನಾವು ಟೆಂಪಲ್ಗೆ ತೊಗೊಂಡು ಹೋಗ್ಬೋದು, ಅಥವಾ ಪೂಜಾ ರೂಮಲ್ಲೇ ನಾವೇನಾದರೂ ಹಾಕಿ ಇಟ್ಕೊಬೋದು ಅಂತ ನಾನು ಸುಮ್ಮನೆ ಆದೆ. ಇದು 300 ಸಮಥಿಂಗ್ ಅನಿಸುತ್ತೆ. ಮೆಟಲ್ ಇದು, ಪರವಾಗಿಲ್ಲ ಕ್ವಾಲಿಟಿ. ಮತ್ತು ನನ್ನ ಹಸ್ಬೆಂಡ್ ಸೊಪ್ಪು ತೊಗೊಂಡು ಬಂದಿದ್ದರು, ಅದನ್ನು ಕೂಡ ನಾನು ಬಿಡಿಸೋಣ ಅಂತ ಬಿಡಿಸ್ತಾ ಇದ್ದೆ ಕೂತ್ಕೊಂಡು. ಇದು ಮೂಲಂಗಿ ಸೊಪ್ಪು ಮತ್ತು ಕೀರೆ ಸೊಪ್ಪು ಅನಿಸುತ್ತೆ, ಇದು ತೊಗೊಬಂದಿದ್ರು. ಈ ಮೂಲಂಗಿ ಸೊಪ್ಪು ಏನಿದೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹೆಲ್ತ್ಗೆ. ನಾವು ಆಗಾಗ ತರ್ತಾ ಇರ್ತೀವಿ ಇದನ್ನು. ಬರೀ ಮೂಲಂಗಿ ತೊಗೊಬಂದು ಸೊಪ್ಪನ್ನ ಅಲ್ಲೇ ತೆಗೆದುಬಿಡ್ತೀವಿ ನಾವು ಒಂದೊಂದ್ಸಲ. ನಮಗೆ ಅದರಲ್ಲಿ ಏನೇನು ಪ್ರೋಟೀನ್ ಸಿಗುತ್ತೆ ಅಥವಾ ಏನೇನು ನಮ್ಮ ಬೆನಿಫಿಟ್ ಇದೆ ಆ ಮೂಲಂಗಿ ಸೊಪ್ಪಲ್ಲಿ ಅಂತ ನಮ್ಗೆ ಗೊತ್ತೇ ಆಗೋಲ್ಲ. ನಾವು ಆ ರೀತಿ ಮಾಡೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ನಾವು ಈ ರೀತಿ ಸೊಪ್ಪಿರೋದನ್ನೇ ಮೂಲಂಗಿ ತೊಗೊಬರೋದು ಜಾಸ್ತಿ. ಈ ಸೊಪ್ಪಲ್ಲೇ ಬೇರೆ ಪಲ್ಯ ಮಾಡಿಕೊಂಡು ಮೂಲಂಗಿಲಿ ಬೇರೆ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಬಿಡಿಸಿ ಫ್ರಿಡ್ಜ್ಗೆ ಎತ್ತಿಕೊಂಡೆ. ನಾನು ಹಾಗೆ ಸ್ವಲ್ಪ ಬಿಗ್ ಬಾಸ್ಕೆಟಲ್ಲಿ ಗ್ರೋಸರೀಸ್ನ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಅದನ್ನು ನಾನು ಚೆಕ್ ಮಾಡ್ಕೊತಾ ಇದ್ದೆ, ಎಲ್ಲ ಕರೆಕ್ಟಾಗಿದೆಯಾ, ಬಂದಿದೆಯಾ ಅಂತೇಳಿ. ಏಕೆಂದರೆ ಒಂದೊಂದು ಸಲ ಈ ರೀತಿ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಫುಲ್ ಐಟಮ್ಸ್ಗಳು ಮಿಸ್ ಆಗಿಬಿಟ್ಟಿರುತ್ತೆ, ಒಂದೊಂದು ಸಲ ಕೊಟ್ಟಿರಲ್ಲ ಅವರು. ಸೊ ಹಾಗಾಗಿ ಅಲ್ಲೇ ಚೆಕ್ ಮಾಡಿಕೊಂಡ್ರೆ ಒಳ್ಳೇದಲ್ವಾ, ಅದಕ್ಕೆ. ಬಿಗ್ ಬಾಸ್ಕೆಟಲ್ಲಿ ಪರವಾಗಿಲ್ಲ, ಐಟಮ್ಸ್ನೆಲ್ಲ ಫ್ರೆಶ್ಶಾಗೇ ಬೇಗನೆ ಡೆಲಿವರಿ ಕೊಡ್ತಾರೆ. ನಾನು ಯಾವಾಗಲೂ ಅಂತಲ್ಲ, ಒಂದೊಂದು ಟೈಮ್ ನಮಗೆ ಫ್ರೀ ಇಲ್ಲ ಅಂದಾಗ ಈ ರೀತಿ ತರಿಸ್ಕೊಳ್ಳೋದು. ಇಲ್ಲ ಅಂದರೆ ನಾವು ಹೊರಗಡೆ ಹೋದಾಗಲೇ ನಾವು ತೊಗೊಂಬರ್ತೀವಿ ಐಟಮ್ಸ್ಗಳನ್ನ. ಹಾಗೆ ನೋಡ್ತಾ ಮಕ್ಕಳು ಕೂಡ ಬಂದಾಯಿತು ಸ್ಕೂಲಿಂದ. ಹಾಯ್ ಹೇಳ್ತಿದ್ದಾನೆ ಅವನು ಕೂಡ ನಿಮಗೆ. ಈವ್ನಿಂಗ್ ಕೂಡ ಆಗಿತ್ತು. ಸೊ ಮಕ್ಕಳು ಕೂಡ ಏನಾದರೂ ಸ್ನ್ಯಾಕ್ಸ್ ಮಾಡು ಮಮ್ಮಿ ಅಂತ ಕೇಳ್ತಾಯಿದ್ರು. ಸೊ ನಾನು ಹಂಗಾಗಿ ಏನು ಮಾಡಲಿ ಅಂತ ನೋಡ್ತಾ ಇದ್ದೆ. ಪಾಪ್ಕಾರ್ನ್ ತರಿಸಿದ್ದೆ, ಅದನ್ನೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಒಂದು 1/4 ಬಟ್ಲಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ, ಕುಕ್ಕಿಂಗ್ ಆಯಿಲ್ನ. ಎಣ್ಣೆ ಕಾಯಿದ ನಂತರ ಒಂದು ಅರ್ಧ ಬಟ್ಲಷ್ಟು ನಾನು ಕಾರ್ನ್ ಹಾಕ್ಕೊಂಡಿದ್ದೀನಿ, ಜೋಳ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಒಂದು 3 ರಿಂದ 4 ನಿಮಿಷ. ಆದಷ್ಟು ಎಣ್ಣೆಲೇ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಸೆಟ್ ಆಗುತ್ತೆ ಎಣ್ಣೆಲಿ. ಆವಾಗ ಅದು ಪಾಪ್ಕಾರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ.
ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು. ಅದರಲ್ಲೂ ಈ ಥರ ಟೈಮ್ ಪಾಸ್ಗಂತೂ ಈ ಥರ ಪಾಪ್ಕಾರ್ನ್ನ ನಾವು ಥಿಯೇಟರಲ್ಲಿ ತಿಂತೀವಿ, ಈ ರೀತಿ ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಖುಷಿಯಾಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರನ ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ಏನು ಜಾಸ್ತಿ ಅಂತ ಅನಿಸಲ್ಲ ನಮಗೆ ಇದರಲ್ಲಿ ಉಪ್ಪು ಖಾರ. ನಾನಿಲ್ಲಿ 1 ಸ್ಪೂನಷ್ಟು ಅರಿಶಿಣದ ಪುಡಿ, 2ರಿಂದ 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಸೇರಿಸ್ಕೊಂಡಿದ್ದೀನಿ. ಅರ್ಧ ಕಪ್ಪು ಕಾರ್ನ್ಗೆ 1 ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಕುಕ್ಕರ್ ತುಂಬಾ ಆಗುತ್ತೆ ಅಂತ ಹೇಳ್ಬೋದು, ಬೇಕಿದ್ದರೆ ನೀವೇ ಚೆಕ್ ಮಾಡಿ ನೋಡಿ. ಇದೆಲ್ಲ ಹಾಕಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು ನಿಧಾನವಾಗಿ. ಅದು ಉಪ್ಪು ಖಾರ ಎಲ್ಲ ಕಾರ್ನ್ಗೂ ಕೂಡ ಸೆಟ್ ಆಗೋ ಥರ ನಾವು ಫ್ರೈ ಮಾಡ್ತಾ ಇರಬೇಕು. ಹಾಗೆ ಮಾಡ್ತಾ ಇದ್ದಂಗೆ ಒಂದೊಂದಾಗಿಯೇ ಪಾಪ್ಕಾರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವೇ. ಇದು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನಾನು ಮೇಲ್ಗಡೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಪಾಪ್ಕಾರ್ನ್ ಸಿಡಿಯುತ್ತಲ್ವಾ, ಅದಕ್ಕೋಸ್ಕರ ಪ್ಲೇಟ್ ಇಟ್ಟರೆ ಅದರೊಳಗಡೆ ಪಾಪ್ಕಾರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು, ನಾನು ಹಾಕಿದ ಅರ್ಧ ಕಪ್ ಅಷ್ಟೇ ಜೋಳ, ಅದರಲ್ಲಿ 1 ಕುಕ್ಕರ್ ಆಗೋಷ್ಟು ಪಾಪ್ಕಾರ್ನ್ ಆಗಿದೆ. ಒಂಥರ ಟೈಮ್ ಪಾಸ್ಗೆ ಇದು ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ತಿನ್ನೋದಕ್ಕೆ. ನೋಡಿ ಇವಾಗ ನಿಮಗೂ ಕೂಡ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪಾಪ್ಕಾರ್ನ್ ರೆಡಿಯಾಗಿದೆ ಅಂತ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಸೆಟ್ ಆಗಿದೆ. ನಾವು ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ 3ರಿಂದ 4 ನಿಮಿಷ, ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೆಟ್ ಆದಮೇಲೆ ಈ ರೀತಿ ಆಗುತ್ತೆ ಕೊನೆಯಲ್ಲಿ. ಮಕ್ಳಿಗಂತೂ ತುಂಬಾ ಇಷ್ಟ ಈ ಥರ. ಹಾಗೆ ಪಾಪ್ಕಾರ್ನ್ ಜೊತೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಹುಡುಗ್ರಿಗೂ ಕೂಡ ಹಾಲು ಕಾಯಿಸ್ಕೊಟ್ಟು, ಅವರು ಕಾಫಿ ಟೀ ಏನು ಕುಡಿಯಲ್ಲ, ಅವ್ರಿಗೆ ನಾನು ಕಾಂಪ್ಲೇನ್ ಹಾಕ್ಕೊಡ್ತೀನಿ. ಸಂಜೆ ಟೈಮಲ್ಲಿ ಪಾಪ್ಕಾರ್ನ್ ಜೊತೆಗೆ ಬಿಸಿ ಬಿಸಿ ಟೀ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.